ಹಲೋ ಗೆಳೆಯರೇ, ವೆಲ್ಕಮ್ ಟು ಅವರ್ ಚಾನಲ್. ಸಿಂಗಲ್ ಆಗಿರ್ತಕ್ಕಂಥ ಹುಡುಗರಿಗೆ ನಮ್ಮ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ನೀವು ಮಿಂಗಲ್ ಆಗಬೇಕು ಅಂದರೆ ನಿಮ್ಮ ಮಾಹಿತಿಗಳನ್ನು ನಮಗೆ ಕಳಿಸಿಕೊಡಿ. ಪ್ರಸ್ತುತ ನಿಮ್ಮ ಫೋಟೋ, ಹೆಸರು, ನಂಬರನ್ನು 39591 gmail.comಗೆ ಮೇಲ್ ಮಾಡಿ ಸಾಕು. ನಾನು ಮಿಕ್ಕಿದ್ದನ್ನು ಮಾಡ್ತೇನೆ. ಇವರು ನಿಮಗೆ ಇಷ್ಟ ಆಗ್ಬೋದು ನೋಡಿ. ಲಾವ್ಯ ಅಂತ, 25 ವಯಸ್ಸು, ಊರು ಬಂದುಬಿಟ್ಟು ಹೇಮರೆಡ್ಡಿ. ಎಲ್ಲಿ ಬರುತ್ತೆ ಅಂದರೆ ಬೆಂಗಳೂರಿನ ಗ್ರಾಮಾಂತರ ಜಿಲ್ಲೆಯಲ್ಲಿ ಒಂದು ಹಳ್ಳಿ ಇದೆ, ಪುಟ್ಟದಾಗಿರ್ತಕ್ಕಂಥ ಹಳ್ಳಿ. ಇದು ಹೇಮರೆಡ್ಡಿ ಮಲ್ಲಮ್ಮ ಅಂತ ದೇವ್ರ ಹೆಸರು ಕೇಳಿದರೆ ಅಲ್ಲೊಂದು ಬರುತ್ತೆ ಆ್ಯಂಡ್ ಇಲ್ಲೊಂದು ಬರುತ್ತೆ, ಕನ್ಫ್ಯೂಸ್ ಆಗೋಕ್ಕೆ ಹೋಗಬೇಡಿ. ಕರ್ನಾಟಕದಲ್ಲಿ ಹುಟ್ಟಿ ಬೆಳೆದಿರ್ತಕ್ಕಂಥ ಈ ಒಂದು ಹೆಣ್ಣು ಲಾವ್ಯ ಮದುವೆ ಆಗಲು 30 ವಯಸ್ಸಿನ ಹುಡುಗ ಬೇಕಾಗಿದ್ದಾರೆ. ನನ್ನ ಜಾತಕದಂತೆ ನೀವು ಆ ಒಂದು ವಿಚಾರಗಳಿಗೆ ತಕ್ಕಂತೆ ನನ್ನ ಜೊತೆ ಇರ್ತೀನಿ ಅಂದರೆ ನಾನು ಕೂಡ ನಿಮ್ಮನ್ನು ಸ್ವಯಂ ಉದ್ದೇಶದಿಂದ ಮದುವೆ ಆಗಲು ತಯಾರಿದ್ದೇನೆ. ಬಟ್ ನನ್ನ ಒಂದು ಮದುವೆ ಆದ ನಂತರ ಹೆಂಗಿರಬೇಕು ಅನ್ನೋದು ಕೆಲವೊಂದಿಷ್ಟು ಕಂಡೀಷನ್ಗಳಿದೆ. ಆ ಒಂದು ಕಂಡೀಷನ್ಗಳನ್ನು ಒಪ್ಕೊಂಡ್ರೆ ಸಾಕು, ಮುಂದಿಂದು ಮಾತಾಡೋಣ. ಏನಂತ ನೋಡೋಣ ಬನ್ನಿ. ಲಾವ್ಯ ಅವರ ಡೀಟೇಲ್ಸು: ನೀವು ನನಗೆ ಸಿಕ್ಕ ನಂತರ 1 ವರ್ಷದ ಒಳಗಡೆ ವಿವಾಹ ಆಗಬೇಕು. ಆಫ್ಟರ್ ಫಸ್ಟ್ ಮೀಟ್ ಏನಿರುತ್ತೆ ಆವಾಗ 1 ವರ್ಷದ ಒಳಗಡೆ ನೀವು ಇವರನ್ನು ಮದುವೆ ಆಗಬೇಕು. ಎರಡನೇದಾಗಿ, ತಡ ಮಾಡಬಾರ್ದು. ಯಾಕೆ ತಡ ಮಾಡಬಾರ್ದು? 1 ವರ್ಷದ ಒಳಗಡೆ ಮದುವೆ ಆಗಬೇಕು. ಕಾರಣ ಏನಂದರೆ, ಅಕ್ಕಪಕ್ಕದ ಜನ ನನ್ನ ಸಂಬಂಧಿಕರು ಸರಿಯಿಲ್ಲ, ತಪ್ಪಾಗಿ ಇಬ್ಬರನ್ನ ವರ್ತನೆ ಮಾಡಿ ಯಾವುದೋ ಕಾರಣನ ತಂದಿಟ್ಬಿಟ್ಟು ಬೇರೆ ಮಾಡುವಂತಹ ಸಾಧ್ಯತೆ ಇದೆ. ಹಾಗಾಗಿನೇ ಹೇಳ್ತಾ ಇದ್ದಾರೆ. ಜೀವನದಲ್ಲಿ ಒಮ್ಮೆಯಾದರೂ ಕೂಡ VIP ಒಂದು ಜೀವನ ಶೈಲಿ ಅನುಭವಿಸುವಂತಹ ಆಸೆ. VIP ಅಂದರೆ ದೊಡ್ಡ ದೊಡ್ಡ ಶ್ರೀಮಂತರು ದೊಡ್ಡ ದೊಡ್ಡ ಕಾರಲ್ಲಿ ಸುತ್ತಾಡ್ತಾರಲ್ವ, ಅದನ್ನು ಇವರು ಅನುಭವಿಸಬೇಕು ಅಂತ ಆಸೆ ಪಡ್ತಿದ್ದಾರೆ. ಒಂದು ಮಿಡಲ್ ಕ್ಲಾಸಿನ ಮನೆತನದ ಹೆಣ್ಣು ಆಸೆ ಪಡೋದು ಇದೆ, ಒಂದು ಹುಡುಗ ಆಸೆ ಪಡೋದು ಕೂಡ ಇದೆ. ಇವೆಲ್ಲನೂ ಕೂಡ ಈಡೇರಿಸುತ್ತೀರಾ? ಹಾಗಿದ್ರೆ ನಿಮ್ಮ ಮಾಹಿತಿಗಳನ್ನು ನನಗೆ ಕಳಿಸಿಕೊಡಿ. ನಾನು ನನ್ನ ಡೀಟೇಲ್ಸ್ಗಳನ್ನು ನಿಮಗೆ ಕಳಿಸಿಕೊಡ್ತೇನೆ. ನೀವು ಕಳಿಸಬೇಕಾಗಿರ್ತಕ್ಕಂತಹ ಅಡ್ರೆಸ್ ಬಂದುಬಿಟ್ಟು SRE9591 ಇಲ್ಲ ಅಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ವಾಟ್ಸಪ್ ಲಿಂಕ್ ಕೊಟ್ಟಿದ್ದೇನೆ, ಅಲ್ಲಿಗೆ ಡೈರೆಕ್ಟಾಗಿ ನಿಮ್ಮ ಮಾಹಿತಿಗಳನ್ನು ಇವರಿಗೆ ಶೇರ್ ಮಾಡಿ. ಒಳ್ಳೆಯದಾಗಲಿ, ಅವರು ನಿಮ್ಮವರಾಗಲಿ. ಆ್ಯಂಡ್ ಇಲ್ಲಿ ಜೀವನದಲ್ಲಿ ಒಮ್ಮೆಯಾದರೂ VIP ಶೈಲಿಯ ಜೀವನ ಅನುಭವಿಸಬೇಕು ಅಂತ ಆಸೆ ಪಡ್ತಕ್ಕಂಥ ಇವರ ಕನಸಿನ ಕಾರು ಇದಾಗಿರುತ್ತೆ. ರೆಡ್ ಕಲರಲ್ಲಿ ಬ್ರಿಜ್ಜಾ ಕಾರ್ ಇದು. ಬ್ರಿಜ್ಜಾ ಕಾರಲ್ಲಿ ಲೈಫ್ನಲ್ಲಿ ಒಂದ್ಸಲನಾದರೂ ಹೋಗಬೇಕು. ಆ್ಯಂಡ್ ಮುಂದ್ಗಡೆ ನೀವು ಕಾರ್ನ ಓಡಿಸ್ಕೋಬೇಕು, ಪಕ್ಕದಲ್ಲಿ ಅವರು ಕುಳಿತುಕೊಳ್ಬೇಕು, ಹಿಂದ್ಗಡೆ ಯಾರನ್ನಾದ್ರೂ ಫ್ರೆಂಡ್ಸ್ನಾಗ ಹಾಕ್ಕೊಂಡು ಒಳ್ಳೆಯ ಒಂದು ಸಾಂಗ್ ಪ್ಲೇ ಮಾಡಿ ಹೋಗಬೇಕು ಅಂತ ಆಸೆ ಪಡ್ತಿದ್ದಾರೆ. ಇರಲಿ, ಪರವಾಗಿಲ್ಲ, ಏನು ದೊಡ್ಡ ವಿಷಯ ಆಗಲ್ಲ ಸ್ನೇಹಿತರೆ. ಆಫ್ಟರ್ 1 ಇಯರ್ ಆದಮೇಲೆ, ಅಂದರೆ ಮದುವೆ ಆಗಿ 1 ಇಯರ್ ಆದ ತಕ್ಷಣ ಒಂದು ಪುಟ್ಟದಾಗಿರ್ತಕ್ಕಂತಹ ಕಾರನ್ನು ಬಾಡಿಗೆ ಅರ್ಧ ತೊಗೊಳ್ಳಿ, ಇಲ್ಲ ಅಂದರೆ ಸೆಕೆಂಡ್ ಹ್ಯಾಂಡಲ್ಲಿ ಸ್ವಂತಕ್ಕೆ ಸಿಗುತ್ತೆ ಕಾರ್ಗಳು. ಅಪ್ ಟು ಅದರ ಜೊತೆ ಒಂದು ಲಾಂಗ್ ಡ್ರೈವ್ ಕರ್ಕೊಂಡೋಗಿ, ಅಂದರೆ ಟೂರು, ಪಿಕ್ನಿಕ್ಕು ಅಂತ ಏನು ಕರಿತೀವಿ, ಈ ರೀತಿ ಪ್ಲೇಸ್ಗಳಿಗೆ 1 ದಿನನಾದರೂ ಅಥವಾ 2 ದಿನದ ಮಟ್ಟಿಗೆ ಕರ್ಕೊಂಡೋಗಿ ಒಂದು ಜಾಲಿಯಾಗಿ ರೈಡ್ ಮಾಡಿಸಿ. ಅವಾಗ ಅವರ ಒಂದು ಡ್ರೀಮು ಕಮ್ ಫಿಲ್ ಆಗುತ್ತೆ ಸ್ನೇಹಿತರೆ. ಅಂದರೆ ಕಣ್ಮುಂದೆನೇ ಆ ಒಂದು ಫೀಲ್ನ ಅನುಭವಿಸಿದಂಥ ಇವರು ಆವಾಗ ಈಡೇರಿಸಿಕೊಂಡಿರ್ತಕ್ಕಂಥ ಕನಸುಗಳನ್ನು ಮತ್ತೆ ಯಾವತ್ತೂ ಕೂಡ ಕೇಳೋದೇ ಇಲ್ಲ. ಅದನ್ನು ನಿಮ್ಮ ಕೈಯಲ್ಲಾದರೆ ಅವರಿಗೆ ಪ್ರಸ್ತುತ ಮದುವೆ ಆಗಿಲ್ಲ ಅಂತಂದರೆ ಹೋಗೋಕ್ಕೆ ಹೋಗ್ಬೇಡಿ ಸ್ನೇಹಿತರೆ. ನಿಮ್ಮ ಮಾಹಿತಿನೂ ಕೂಡ ಕಳ್ಸೋಕ್ಕೆ ಹೋಗ್ಬೇಡಿ, ಯಾಕಂದರೆ ಮುಂದೆ ಜಗಳ ಆಗುವಂತಹ ಸಾಧ್ಯತೆ ಇರುತ್ತೆ. ಹಾಗಾಗಿ ನಾನು ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಹೋಗ್ತೀನಿ ಅಂತಂದರೆ ಮಾತ್ರ ಕಳಿಸಿ. ನೋಡಿ, ನಿಮ್ಮ ಡಿಸಿಷನ್ಗೆ ಬಿಟ್ಟಿರೋದು. ಆ್ಯಂಡ್ ಇದೇ ಕಾರನ್ನು ಯಾಕೆ ಈ ಒಂದು ಬ್ರಿಜ್ಜಾ ಕಾರನ್ನೇ ಇಷ್ಟಪಡ್ತಿದ್ದಾರೆ? ಇದು ಬಂದುಬಿಟ್ಟು ಸಕ್ಯುಲಿ 3 ವೇರಿಯಂಟಲ್ಲಿ V2 ಕಾರ್ ಇರ್ತಕ್ಕಂಥದ್ದು. ತುಂಬ ಅಂದರೆ ತುಂಬ ಈ ಒಂದು ಕಾರ್ಗಳು ಬೆಲೆ ಜಾಸ್ತಿ ಇದೆ. ಇದೆಲ್ಲನೂ ಕೂಡ VIPಗಳೇ ಜಾಸ್ತಿ ಬುಕ್ ಮಾಡ್ತಾರೆ. ಆ್ಯಂಡ್ ಇದರಲ್ಲಿ VIPಗಳೇ ಜಾಸ್ತಿ ಹೊತ್ತು ಓಡಾಡ್ತಾರೆ ಸ್ನೇಹಿತರೆ. ಯಾಕಂದರೆ ಅಷ್ಟೊಂದು ಒಳ್ಳೆಯ ಒಂದು ಸೀಟ್ಸ್ ಇದೆ ಇಲ್ಲಿ. ಯಾವ ರೀತಿಯಲ್ಲಿ ಅಂದರೆ, ನಾವು ಮನೆಯಲ್ಲಿ ಸೋಫಾ ಸೆಟ್ ಮೇಲೆ ಮಲಗಿಕೊಂಡಾಗ ಎಷ್ಟೊಂದು ಸ್ಮೂತಾಗಿ ನಾನು ಮನೇಲಿದ್ದೀನಿ ಅಂತ ನಿದ್ದೆ ಬರುತ್ತೆ, ಹಾಗೆ ಆ ಒಂದು ಫೀಲು ಈ ಒಂದು ಬ್ರಿಜ್ಜಾ ಕಾರಿನಲ್ಲಿ, ಈ ಒಂದು ಸೀಟಿನಲ್ಲಿ ಕೊಡುತ್ತೆ. ಈ ಒಂದು ಫೀಲು ವಿತಿನ್ ಸ್ಟೇರಿನ ಒಂದು ಸಿಸ್ಟಮ್ನ ಹೇಳಬೇಕು ಅಂದರೆ, ಲಾಸ್ಟ್ ಅವಾಗ ತಿರುವು ಅಂತ ಇತ್ತು. ಇವಾಗ ಏನಿಲ್ಲ, ಸ್ಮೂತಾಗಿ ಜಸ್ಟ್ ಒಂದು ಟಚ್ಚು ಆಟೋಮೆಟಿಕಲಿ ಎಷ್ಟು ಸ್ಪೀಡಲ್ಲಿ ಬೇಕು ಆ ಒಂದು ಸ್ಪೀಡಲ್ಲಿ ಅದನ್ನು ಕಂಟ್ರೋಲ್ ಮಾಡ್ಬೋದು. ಇದನ್ನು ನಾವು 300-250 ಕಿಲೋಮೀಟರ್ವರೆಗೂ ಕೂಡ ಓಡಿಸ್ಕೊಂಡು ಹೋಗ್ಬೋದು. ಏರ್ ಬ್ಯಾಗ್ ಆಟೋಮೆಟಿಕಲಿ ಆನ್ ಆಗುತ್ತೆ ತುಂಬ ಸ್ಪೀಡ್ ಹೋದರೆ. ಆ್ಯಂಡ್ ಸನ್ರೂಫ್ ಕೂಡ ಇದೆ ಇದರಲ್ಲಿ. CC ಕೂಡ ಚೆನ್ನಾಗಿದೆ, ಒಳ್ಳೆಯ ಒಂದು ಸೇವ್ ಆಗುತ್ತೆ ಡೀಸೆಲಲ್ಲಿ.
ಸೊ ಇದು ಅದಕ್ಕಾಗಿಯೇ ಅವರು ಇಷ್ಟಪಡ್ತಕ್ಕಂಥದ್ದು, ಸುಮ್ಮನೆ ಕಾಮನಾಗಿ ಅದಕ್ಕೂ ಕೂಡ ಇಷ್ಟಪಡ್ತಿಲ್ಲ. ಇದು ಅದರ ವಿಚಾರ ಆಗಿರುತ್ತೆ. ನೋಡಿ, ಅವರ ಒಂದು ಆಫ್ಟರ್ ಮ್ಯಾರೇಜ್ ಹೆಂಗಿರಬೇಕು ಅಂತ ಹೇಳಿದರು, ಅದಕ್ಕೆ ತಕ್ಕ ಹಾಗೆ ನೀವು ಇರ್ತೀನಿ ಅಂದರೆ ನಿಮ್ಮ ಮಾಹಿತಿಗಳನ್ನು ಅವರಿಗೆ ತಿಳಿಸಿಕೊಡಿ. ಒಳ್ಳೆಯದಾಗಲಿ, ಅವರು ನಿಮ್ಮವರಾಗಲಿ ಅಂತ ನಾನು ಕೂಡ ಆಸೆ ಪಡ್ತೀನಿ. ಧನ್ಯವಾದಗಳು. ಮತ್ತೆ ಹೊಸ ಪ್ರಕರಣದೊಂದಿಗೆ